ನಮಸ್ತೆ. ನಾನೇನು ಕಳ್ತಾ ಇದ್ದೀನಿ ಅಂತ ಅನ್ಕೊತಾ ಇರ್ಬೋದು. ನಾನೇನು ಕಳ್ತಾ ಇದ್ದೀನಿ ಏನು ಅಂತ, ನನ್ನ ಕೈ ತೋರಿಸ್ತಾ ಇರೋದೇನು ಅಂತ. ಇವತ್ತು ನಾನೊಂದು ಕೈ ಏನಕ್ಕೆ ಕೈಯಾಗಿರೋ ಬಳೆ ಒಂದು ಇಲ್ಲ, ಮತ್ತು ಕೈಯಲ್ಲಿ ರಕ್ತ ಬರ್ತೈತೆ, ಅದನ್ನು ನಾನು ಹೇಳ್ತೀನಿ. ಕೈ ನೋಡಿ, ಕೈಯೆಲ್ಲ ಯಾವ ಥರ ಒಂಥರ ಮಾರ್ಕ್ ಆಗಿಬಿಟ್ಟೈತೆ ಕೈಯೆಲ್ಲ. ಕೈಯಾಗೆ ಬಲಗಡೆ ಮಕ್ಕೆ 1 ಡಜನ್ ಬಳೆ ಇದ್ವು, 1 ಡಜನ್ ಫುಲ್ ಎಲ್ಲ ಒಡೆದೋಗ್ಬಿಟ್ವಿ ಇವತ್ತು. ಹಾಗಾಗಿ ನಾನು ಒಂದು ಕಂಪ್ನಿಗೆ ಹೋಗ್ತಾಯಿದ್ದೀನಿ. ಕಂಪ್ನೀಲಿ ಅಂದರೆ ನಿನ್ನೆಯಿಂದ ಹೋಗ್ತಾ ಇರೋದು ನಾನು ಕಂಪ್ನಿ ಕೆಲಸಕ್ಕೆ. ಅಂದರೆ ಅದರೊಳಗೆ ಕ್ಯಾಂಟೀನ್ ಕೆಲಸ ಮಾಡೋದು ನಾನು. ಕ್ಯಾಂಟೀನ್ ಕೆಲಸಕ್ಕೆ ಅಲ್ಲಿ ಬರೀ ನೀರಲ್ಲಿ ಆಡಬೇಕು. ಹಂಗಾಗಿ ಪಾತ್ರೆ ತೊಳೆಯುತ್ತಾ ಒಂದು ಸ್ವಲ್ಪ ಜಾರದಕ್ಕೆ ನಾನು ಸ್ವಲ್ಪ ಮಧ್ಯಾಹ್ನ ಬೆಳಗ್ಗೆ ಇವತ್ತು ಮನೆ ಕೆಲಸ ಎಲ್ಲ ಮುಗಿಸಿ, ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಬೆಳಗ್ಗೆನೇ 4 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಹೋದೆ. ನಾನು ಹೋದರೆ ಇಲ್ಲಿ ಬೇಗ ಆಟೋ ಸಿಗಲಿಲ್ಲ. ಅಲ್ಲಿಂದ ಹೇಗೋ ಒಂದು ಆಟೋ ಬಂತು, ಅಲ್ಲಿಂದ ಹೋದೆ ನಾನು ಕೆಲ್ಸಕ್ಕೆ ಹೋದರೆ ಅಲ್ಲಿ ಎಲ್ಲ ಕೆಲಸನೂ ಮಾಡಿದೆ ಒಂದು 10 ಗಂಟೆವರೆಗೂ. 10 ಗಂಟೆಗೆ ಇವತ್ತು ಮುದ್ದೆ ಕಂಪ್ನೀಲಿ, ಅಂದರೆ ಡೈಲಿ ಒಂದೊಂದು ಥರ ಇರುತ್ತೆ, ಮುದ್ದೆ ಚಪಾತಿ ಇರುತ್ತೆ. ಹಾಗಾಗಿ ಇವತ್ತು ಮುದ್ದೆ ಇತ್ತು. ನಾನು ಮುದ್ದೆ ಮಾಡಿರಿ ಅಂತ ಅಂದರು. ನಾನು ಒಬ್ಬಳೇ ಮತ್ತು ಯಾವುದೋ ಒಂದು ಹಿಂದಿ ಹುಡುಗ ಇಬ್ಬರು ಮಾಡ್ತಿದ್ವಿ. ಆ ಮುದ್ದೆ ಮಾಡೋಕ್ಕೆ ಹೋದೆ. ಅಲ್ಲಿ ಓನರು ಆ ಮುದ್ದೆ ಒಂದು ಸ್ವಲ್ಪ ನನಗೆ ನೈಸ್ ಮಾಡೋಕ್ಕೆ ಬರಲಿಲ್ಲ. ಹಂಗಾಗಿ ಅದೊಂದು ಅಲ್ಲಿ ಅವರೆಲ್ಲ ಮುದ್ದೆ ನೈಸ್ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಅವ್ರು ಬೈದ್ರು. ಅದೊಂದು ಬೇಜಾರಾಯ್ತಾ. ಆಮೇಲೆ ಹಂಗೆ ಬೆಳಗ್ಗಿಂದಲೂ ಅದೇ ಥರ ಕೆಲಸ ಮಾಡ್ತಿದ್ದೆ. ಒಂದು 3:30 ಟೈಮಲ್ಲೇನೋ ಇದು ಎಲ್ಲ ಮುಗೀತು. ಕೆಲಸ ಮುಗಿಯಬೇಕು. ನಾನು 8 ಗಂಟೆಗೆ ಹೋಗಿದ್ನಲ್ಲ, 5 ಗಂಟೆಗೆ ನಾನು ಬರಬೇಕಾಯಿತು. ಅದಕ್ಕೆ ಸ್ವಲ್ಪ ಒಂದು ಪಾತ್ರೆ ತೊಳೆಯೋ ಜಾಗದಲ್ಲಿ ಸ್ವಲ್ಪ ಜಾರ್ಬಿಡ್ತು. ನಾನೇನು ಮಾಡಿದೆ, ಎಲ್ಲ ತೊಳಿತಿದ್ದೆ, ಸ್ವಲ್ಪ ಜಾರ್ತು. ಅಂದರೆ ಸ್ವಲ್ಪ ಏನೋ ತಕ್ಕೊಳ್ಳೋಣ ಅಂತ ಈ ಕಡೆ ಹೋದೆ, ಸ್ವಲ್ಪ ಜಾರ್ತು. ನಾನು ಹಂಗೆ ಕೂತ್ಕೊಂತಿದ್ದಂಗೆ ಒಂದು ಸ್ವಲ್ಪ ಕಬ್ಬಿಣದ್ದು ಸ್ಟೂಲ್ ಇತ್ತು. ಆ ಬಳೆ ನಂದು ಕೈಯಲ್ಲಿ ತಗುಲ್ಬಿಡ್ತು. ಆ ಕಬ್ಬಿಣ ಸ್ಟೂಲ್ಗೆ ಕೈಯಾಗಿರೋ ಬಳೆ ಎಲ್ಲ ಒಡೆದೋಗ್ಬಿಟ್ವಾ. ನನ್ನ ಅಕ್ಕನ ಮಗ ತುಂಬ ಪ್ರೀತಿಯಿಂದ ಬಳೆ ತೊಡಿಸಿದ್ದ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿ 1.5 ಡಜನ್ ಹಾಕಿಸ್ಕೊಂಡಿದ್ದೆ. ನೀನು ಇಷ್ಟನ ತೊಟ್ಕೊ ಆಂಟಿ ಅಂತ ತೊಡಿಸಿದ್ನಲ್ವ, ನಂಗೆ ತುಂಬ ಇಷ್ಟ ಆಗಿದ್ವು ಬಳೆ. ಗಟ್ಟಿ ಬಳೆ ಚೆನ್ನಾಗಿದ್ವು. ನಾನು ಡೈಲಿ ಬಟ್ಟೆ ಒಗೀಲಿ, ಮನೇಲಿ ಏನು ಕೆಲಸ ಮಾಡಿದ್ರು ಬಳೆ ಒಡೆದಿರಲಿಲ್ಲ. ಅಷ್ಟು ಬಳೆ ನನಗೆ ಹಿಡಿದಿವೆ. ಅದೇನು ಕಣ್ಣು ದೃಷ್ಟಿನೇ ಆಯಿತೋ ಏನೋ, ನನ್ನ ಬಳೆ ಮೇಲೆ ಗೊತ್ತಿಲ್ಲ, ಬಳೆ ಎಲ್ಲ ಒಡೆದೋಗ್ಬಿಟ್ವು. ಇವತ್ತು ಅಲ್ಲಿ ಅಲ್ಲಿ ಕೈ ತಗುಲಿದ ತಕ್ಷಣ ನನ್ನ ಕೈಯಾಗೆ ಒಂದೇ ಒಂದು ಬಳೆನೂ ನಿಲ್ಲಿಲ್ಲ, ಎಲ್ಲ ಪುಡಿಯಾಗಿ ಹೋಗ್ಬಿಟ್ವು. ಆಮೇಲೆ ಕೈಯೆಲ್ಲ ಮಾರ್ಕ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಬ್ಲಡ್ ಹೊರಟೋಯ್ತು. ಕೈಯೆಲ್ಲ ಒಂಥರ ಮಾರ್ಕ್ ಆಗಿಬಿಟ್ಟೈತೆ. ಎಲ್ಲ ಹಿಂಗೆ ಕಾಣಿಸ್ತೈತೆ ಅಂದರೆ ಕೈ. ಆಮೇಲೆ ನನ್ನ ಜೊತೆಗೆ ಒಂದು ಅಕ್ಕ ಕೆಲಸ ಮಾಡ್ತಾರೆ, ಅವರು ಹಳಬ್ರು. ಅವರು ಯಾಕೆಲ್ಲ ಒಂದು ಕಡೆಯಿಂದ ಹೊಡೆಯಾಕೊಂಡಿದ್ದು, ಹಿಂಗೆ ಆಯ್ತಕ್ಕ ಅಂದೆ. ಅವ್ರು ಬೇಜಾರು ಮಾಡ್ಕೊಂಡ್ರು. ನೋಡ್ಕೊಂಡು ಇದು ಮಾಡೋದಲ್ವ, ಅಷ್ಟೊಂದು ಬಳೆನೂ ಹೊಡೆಯಾಕೊಂಬಿಟ್ಟಿದೀಯಾ, ಅಯ್ಯೋ ಇಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಕೈ, ಅಷ್ಟು ಚೆನ್ನಾಗಿ ಬಳೆ ಎಲ್ಲ ಹೊಡೆಯಾಕೊಂಡಿದೀಯಾ ಅಂತ. ನಂಗೆ ನಿಜವಾಗ್ಲೂ ಸಖತ್ ಬೇಜಾರಾಗೋಯ್ತು. ಏನಕ್ಕಪ್ಪ ಅಂದರೆ ಅವರು ಬೆಳಗ್ಗೆನೇ ಅವ್ರ ಹತ್ರ ಅವರು ಬೈಲಿಲ್ಲ, ಅಂದರೆ ಹೊಸಬ್ರು ಅಂತ ಅವ್ರೇನು ಬೈಲಿಲ್ಲ. ಆದ್ರೂ ನಮಗೆ ಒಂಥರ ಹಿಂಸೆ ಅನಿಸ್ಬಿಡ್ತು. ಏನಪ್ಪ ನಾವು ತಪ್ಪು ಮಾಡಿಬಿಟ್ವಾ ಕೆಲ್ಸದವ ಅಂತ. ಕೆಲ್ಸದವ ಒಂದು ಸಣ್ಣ ಪುಟ್ಟ ತಪ್ಪು ಅದೇ ಆಗ್ತೈತೆ. ಅವೆಲ್ಲ ಬೈತಾರೆ. ಇವಾಗ ಕಂಪ್ನಿ ಅಂದಮೇಲೆ ಎಲ್ಲರೂ ಬೈತಾರಲ್ವ. ಹಂಗಾಗಿ ಇವಾಗ ಇವರು ಒಳಗಡೆ ಎಲ್ಲ ಎಂಪ್ಲಾಯೀಸ್ಗಳು ಏನೋ ಅಂತಾರಲ್ವ, ಅವರೆಲ್ಲ ಊಟ ಮಾಡೋದಲ್ವ. ಹಂಗಾಗಿ ಸ್ವಲ್ಪ ಮುದ್ದೆ ನೈಸ್ ಇರಬೇಕಾಯಿತು. ನಾನು ನೈಸ್ ಮಾಡಲಿಲ್ಲ. ಸ್ವಲ್ಪ ನಾನು ಮನೇಲಿ ಮಾಡೋ ಥರ ಮಾಡಿಬಿಟ್ಟೆ ಅಲ್ಲಿ. ಹಂಗಾಗಿ ಅದಕ್ಕೂ ಒಂದು ಸ್ವಲ್ಪ ಇದಾಯ್ತು. ಒಂಥರ ಬೇಜಾರಾಯ್ತು ನನಗೆ. ಅವ್ರೇನು ಪಾಪ ಬೈಲಿಲ್ಲ, ಆದರೂ ನನಗೆ ಒಂಥರ ಹಿಂಸೆ ಅನ್ನಿಸ್ತು. ನಾನು ಯಾಕಪ್ಪ ತಪ್ಪು ಮಾಡಿಬಿಟ್ನಾ ಅಂತ. ಅದೇ ಇದರಲ್ಲೇ ಕೆಲಸ ಮಾಡ್ಕೊಂಡು ಬಂದೆ. ಆಮೇಲೆ ಏನು ಪಾಪ ಬೈಲಿಲ್ಲ ಅವರು, ಎಲ್ಲ ಸರಿ ಇತ್ತು. ಕೆಲಸ ಮಾಡ್ತಾ ಈ ಥರ ಬಳೆ ಜಾರ್ಬಿಟ್ಟು ಕಬ್ಬಿಣ ಸ್ಟೂಲಿಗೆ ತಗುಲ್ಬಿಟ್ಟು ಬಳೆ ಎಲ್ಲ ಒಡೆದೋಗ್ಬಿಟ್ಟು, ಅದು ಹೆಂಗೆ ಒಡೆದೋದ್ವು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಒಂದು ನಿಮಿಷಕ್ಕೆ ಅಷ್ಟೊಂದು ಬಳೆ, ನಿಜವಾಗ್ಲೂ 1-2 ಬಳೆ ಹೊಡಿಬೇಕಾಗಿತ್ತು ಅಂತ ಒಂದು ಕೈ ಫುಲ್ ಇದ್ದು ಬಳೆ ಎಲ್ಲ ಒಡೆದೋಗ್ಬಿಟ್ವು. ಅದೊಂದು ಬೇಜಾರಾಯಿತು. ಮತ್ತು ನನ್ನ ಮಗ ಅದನ್ನು ಪ್ರೀತಿಯಿಂದ ತೊಡಿಸಿದ್ದ, ನಮ್ಮ ಅಕ್ಕನ ಮಗ, ನನಗೆ ಜಾತ್ರೆಯಲ್ಲಿ, ಅವ್ರ ಊರು ಜಾತ್ರೆಯಾಗಿ ಒಂದು 3 ತಿಂಗಳು ಆಗಿರಬೇಕು ಅನಿಸುತ್ತೆ. ಆವಾಗ ತೊಡಿಸಿರೋದು ಬಳೆ ನನಗೆ ಒಂದೇ ಒಂದು ಬಳೆನೂ ಸಹ ಹೊಡೆದಿರಲಿಲ್ಲ. ನನಗೆ ಅಷ್ಟು ಒಂದು ಚೆನ್ನಾಗಿದ್ವು. ನನಗೆ ಕೈ ಚೆನ್ನಾಗಿ ಕಾಣಿಸ್ತಿತ್ತು ಬಳೆ. ಏನೋ ಗೊತ್ತಿಲ್ಲ, ದೃಷ್ಟಿನೇ ಆಯಿತು ಅನಿಸುತ್ತೆ ಬಳೆಗೆ, ಎಲ್ಲ ಹೊಡೆದೋಗ್ಬಿಟ್ವು. ಇವಾಗ ಎಡಗೈಲಿ ಒಂದೇ ಕೈಲಿ ಬಳೆ ಇರೋದು, ಬಲಗೈಲಿ ಬಳೆ ಇಲ್ಲ.
ನನಗೆ ಬೇರೆ ಬಳೆ ಹಾಕ್ಕೊಳ್ಳೋಕೆ ಇಷ್ಟ ಆಗೋಲ್ಲ. ಯಾಕಂದರೆ ಇವು ನನ್ನ ಮಗ ನಂಗೆ ತೊಡಿಸಿರೋ ಬಳೆ ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಅದಕ್ಕೆ ಎಡಗೈಗಿರೋ ಸ್ವಲ್ಪ ಬಲಗೈಗೆ ಹಾಕ್ಕೊಂತೀನಿ. ಅದೇ ಬೇಜಾರದಲ್ಲಿ ಮನೇಲಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಆಮೇಲೆ ಬಂದೆ. ಒಂದು 6:45 ಆಗಿತ್ತು ನಾನು ಮನೆಗೆ ಬಂದಾಗ. 5 ಗಂಟೆಗೆ ಬಿಟ್ಟರು. 8 ಗಂಟೆಗೆ ಹೋದರೆ 5 ಗಂಟೆಗೆ ಬರ್ತೀನಿ. 5 ಗಂಟೆಗೆ ಬಿಟ್ಟರು. 5 ಗಂಟೆಗೆ ಬಂದು ನಾನು ಮನೆಗೆ ಬರುವಾಗ 6:45 ಆಗೋಯ್ತು ಇವತ್ತು. ನನ್ನ ಹತ್ರ ಆಟೋಕ್ಕೆ ದುಡ್ಡಿರಲಿಲ್ಲ. ಹಂಗಾಗಿ ಬಸ್ಗೆ ಬರಬೇಕಾಗಿತ್ತು. ಅದಕ್ಕೆ ಬಸ್ಗೆ ಬರೋವರೆಗೂ ಕಾದು ಬಸ್ ಸ್ಟ್ಯಾಂಡಲ್ಲಿ ಆಮೇಲೆ ಬಂದಿದ್ದು ನಾನು ಮನೆಗೆ. ಹಂಗಾಗಿ ಅದೇ ಬೇಜಾರದಲ್ಲಿ ಬಂದು ಕೂತಿದ್ದೆ. ನನ್ನ ಮಗ ಇವತ್ತು ಕಾಲೇಜ್ಗೆ ಹೋಗಿಲ್ಲ. ಅವನು ಓದ್ಕೊತಿದ್ದ. ಅದಕ್ಕೆ ಇವತ್ತು ಏನೋ ಓದೋದು ಜಾಸ್ತಿ ಐತಮ್ಮ, ಬರೆಯೋದು ಜಾಸ್ತಿ ಐತೆ, ಅದು ನೋಟ್ಸ್ ಅವೆಲ್ಲ ಬರೀಬೇಕು ಅಂತ ಹೇಳೇನೋ ಎಲ್ಲ ಬರ್ಕೊತಿದ್ದ. ಹಂಗಾಗಿ ಬೆಳಗಿಂದ ಕಾಲೇಜ್ಗೆ ಹೋಗಿರಲಿಲ್ವಂತೆ. ಬಟ್ಟೆ ಎಲ್ಲ ಎತ್ಕೊಂಬಂದು ಇಟ್ಟಿದ್ದ. ಬಟ್ಟೆ ಎಲ್ಲ ಮಡಚಿಡ್ತಾಯಿದ್ದೀನಿ ಹಂಗೇನೆ. ನನಗೇನು ಗೊತ್ತಾ, ಏನಾದರೂ ಕೈಲಿ ಬಳೆ ತೆಗಿಯೋದಾಗಲಿ, ಬಳೆ ಹೊಡೆಯೋದಾಗಲಿ ನನಗಾಗಲ್ಲ. ನಿಜವಾಗ್ಲೂ ನನ್ನ ಕೈಲಿ ಬಳೆ ಇಲ್ಲ ಅಂದರೆ ನನಗೆ ಊಟನೂ ಸೇರಲ್ಲ. ಒಂಥರ ಬೇಜಾರಾಗ್ಬಿಡ್ತೈತಿ. ಕಿವಿಯಾಗ ಓಲೆ ಇಲ್ಲ ಅಂದರೂ ಇರ್ತೀನಿ. ನನಗೆ ಕಿವಿಯಾಗ ಓಲೆ ಇಲ್ಲ ಅಂದರೂ ಇರ್ತೀನಿ. ಬೇಕಾದ್ರೆ ಕಾಲಕ್ಕೆ ಗೆಜ್ಜೆ ಇಲ್ಲ ಅಂದರೂ ಇರ್ತೀನಿ. ನನಗೆ ಕೈಲಿ ಬಳೆ ಇಲ್ಲ ಅಂದರೆ ನಂಗೆ ಇರೋಕ್ಕಾಗಲ್ಲ. ನನಗೆ ಕೈಲಿ ಬಳೆ ಇರಬೇಕು. ನನಗೆ ಕೈ ತುಂಬ ಬಳೆ ಇದ್ರೇ ನನಗೆ ಬಳೆ ಏನಾನ ನನ್ನ ಕೈಲಿ ಒಡೆದೋಗ್ಬಿಡ್ತು ಅಂದರೆ ನಂಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತೈತೆ. ನಾನು ಹಿಂಡೋಟದಲ್ಲಿ ಯಲ್ಲಾಪುರದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹಿಂಡೋಟದಲ್ಲಿ ನನಗೆ ಎಡಿಟಿಂಗ್ ಬಂದಾಗ ಬಳೆ ತೆಗೀರಿ ಅಂತ ಎಲ್ಲ ಹೇಳೋರಲ್ಲ. ನಾನು ತೆಗಿತಾನೆ ಇರಲಿಲ್ಲ. ತೆಗೆದ್ಬಿಟ್ಟಿವ್ನಿ. ಒಂದು 5 ನಿಮಿಷ ತೆಗೆದ್ಬಿಟ್ಟು ಹಂಗೆ ಹಿಂದೆಲೇ ಹಾಕ್ಕೊಂಬಿಟ್ಟಿವ್ನಿ. ಅಲ್ಲೇ ಕವರಲ್ಲಿ ಇಟ್ಕೊಂಬಿಟ್ಟು ಹಿಂದೆಲೇ ಹಾಕ್ಕೊಂಬಿಟ್ಟಿವ್ನಿ. ಎಲ್ಲರೂ ಹಂಗೆ ಅನ್ನೋರು, ನೀನೇನು ಬಳೆನೇ ತೆಗಿಯಲ್ಲ ಅನ್ನೋರು. ನಾನು ನಿಜವಾಗ್ಲೂ ಅವತ್ತು ಸಹ ಅವ್ರು ಬಳೆ ಹಾಕ್ಕೊಂಬರ್ಬೇಡ್ರಿ ಅನ್ನೋರು. ಕಂಪ್ನೀಲಿ ಬಳೆ ಯಾರೋ ಹಾಕ್ಕೊಂಡು ಹೋಗಂಗಿರಲಿಲ್ಲ. ಬಳೆ ಮತ್ತು ವಾಲೆ ಏನು ಇಕ್ಕೊಂಡು ಹೋಗಂಗಿರಲಿಲ್ಲ. ಆದರೂ ನಾನು ಬಳೆ ಬಿಡ್ತಾ ಇರಲಿಲ್ಲ. ನಾನು ಅಷ್ಟು ಇಷ್ಟಪಡ್ತೀನಿ ಬಳೆನ. ಇವತ್ತೊಂದು ಡಜನ್ ಬಳೆ ಫುಲ್ ಹೊಡೆದೋಗ್ಬಿಟ್ವು. ತುಂಬ ಅಂದರೆ ತುಂಬ ಬೇಜಾರಾಯಿತು. ನನಗೆ ಕಂಪ್ನಿ ಕೆಲಸ ನನಗೇನು ಬೇಜಾರಾಗಲಿಲ್ಲ. ಮತ್ತು ಕಂಪ್ನಿ ಕೆಲಸನೂ ಮಾಡ್ಬೋದು. ಹಂಗಾಗಿ ನಾನು ಏನು ಕಂಪ್ನಿಗೆ ಹೋಗ್ತಾಯಿದ್ದೀನಿ ಏನು ಅಂತ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋ ಮಾಡಿ ನಾನು ಹೇಳ್ತೀನಿ. ನಾನು ಏನಕ್ಕೆ ಹೋಗ್ತಾಯಿದ್ದೀನಿ, ನಾನು ಏನೇನು ಮಾಡಿದೆ, ಅದೆಲ್ಲ ಏನಾಯಿತು, ಮತ್ತು ನಾನೇನು ಕಂಪ್ನಿಗೆ ಸೇರ್ಕೊಂಡಿದ್ದೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದು ಜಾಸ್ತಿ ವೀಡಿಯೋ ಮಾಡಿಲ್ಲ ನಾನು. ಹಂಗಾಗಿ ನಾನು ಬೆಳಗ್ಗೆ ಅಲ್ಲಿ ಒಂದು ಆಟೋ ಬುಕ್ ಮಾಡ್ಕೊಂಡಿದ್ದೀನಿ ಕರ್ಕೊಂಡೋಗಿ. ಅಂದರೆ ನನಗೆ ಶಿಫ್ಟ್ ಇರುತ್ತೆ, ಫಸ್ಟ್ ಶಿಫ್ಟು ಮತ್ತು ಜನರಲ್ಲು ಇರುತ್ತೆ ನನಗೆ. ಹಂಗಾಗಿ ಆಟೋ ಬುಕ್ ಮಾಡ್ಕೊಂಡೆ. ಆಟೋದವ್ರು ಯಾಕೋ ಇವತ್ತು ಗ್ಯಾಸ್ ಖಾಲಿ ಆಗೈತೆ ಅಂತ ಅವರೂ ಬರಲಿಲ್ಲ. ಮತ್ತು ಬೇರೆ ಆಟೋದಲ್ಲಿ ಹೋಗೋಕ್ಕೆ ನನ್ನ ಹತ್ರ ದುಡ್ಡು ಇರಲಿಲ್ಲ. ಆಮೇಲೆ ನನ್ನ ಮಗ ಓನರ್ ಹತ್ರ ಈಸ್ಕೊಂಡು ಕೊಟ್ಟ. ಅವ್ನು ಫೋನ್ಪೇ ಮಾಡ್ದೆ. ಅವನ ಹತ್ರ ಇತ್ತು ಪಾಪ. ಅವ್ನು ಫೋನ್ಪೇ ಮಾಡಿ ಅವನು ಓನರ್ ಹತ್ರ ಈಸ್ಕೊಟ್ಟ ಹೋಗಮ್ಮ ಅಂತ. ಮತ್ತು ಹಂಗಾಗಿ ನೋಡಿ ಇವತ್ತು ಆಟೋನೂ ಮಿಸ್ ಆಯಿತಾ. ಮತ್ತು ಅಲ್ಲಿ ಮುದ್ದೆದು ಬೈಸ್ಕೊಂಡ. ಮತ್ತು ಜಾರಿ ಅಂದರೆ ಸದ್ಯ ನನಗೇನು ತೊಂದರೆ ಆಗಲಿಲ್ಲ. ನನ್ನ ಕೈಯಾಗಳು ಬಳೆ ಎಲ್ಲ ನನ್ನ ಮಗ ಪ್ರೀತಿಯಿಂದ ತೊಡಿಸಿರೋ ಬಳೆ ಎಲ್ಲ ಹೊರಟೋದ್ವಾ. ಅದೊಂದು ಬೇಜಾರಾಯಿತು. ಅದೇ ಬೇಜಾರದಲ್ಲಿ ಬಂದೆ. ಯಾಕೋ ತುಂಬ ಅಂದರೆ ತುಂಬ ನೋವಾಯಿತು. ಅದಕ್ಕೆ ಸ್ವಲ್ಪ ನಂಗೆ ಯಾಕೋ ಅಳು ಬಂದಂಗೆ ಆಗೋಗ್ಬಿಡ್ತು ಬಳೆ ಹೊಡೆದೋಗಿದ್ದಕ್ಕೆ. ನನಗೆ ಬಳೆ ಅಂದರೆ ತುಂಬ ಇಷ್ಟ ನನಗೆ ಬಳೆ. ಹಾಗಾಗಿ ನನಗೆ ಅದೊಂದು ಬೇಜಾರಾಯಿತು. ಅದೇ ಬೇಜಾರದಲ್ಲೇ ಇದ್ದೀನಿ. ಇನ್ನೂ ನನಗೆ ಬಳೆ ಕೈ ನೋಡ್ಕೊಂಡಾಗೆಲ್ಲ ನನಗೆ ಆ ಬಳೆನೇ ಜ್ಞಾಪನಕ್ಕೆ ಬರ್ತವೆ. ಅದಕ್ಕೆ ಯಾರಾದರೂ ಒಂದು ಪ್ರೀತಿಯಿಂದ ಮಕ್ಕಳುಗಳು ಪ್ರೀತಿಯಿಂದ ತಾಯ್ದಿರಿಗೆ ಬಳೆ ಏನಾದರೂ ತೊಡಿಸಿದ್ರೆ ಆ ಪ್ರೀತಿನೇ ಬೇರೆ. ಅವತ್ತು ಬೇಡ ಅಂತ ಅಂದ್ರೂ ಬಲವಂತ ಮಾಡಿ ಎಳ್ಕೊಂಡೋಗಿ ನನಗೆ ಬಳೆ ತೊಡಿಸಿದ್ದು ನನ್ನ ವೀಡಿಯೋದಲ್ಲಿ ಇದೆ, ನೋಡಿದ್ದೀರ ನೀವು. ವೀಡಿಯೋ ಮಾಡಿದ್ದೀನಿ ನಾನು. ಅಷ್ಟು ಇಷ್ಟಪಟ್ಟು ಪಾಪ ಅಷ್ಟು ಪ್ರೀತಿಯಿಂದ ತೊಡಿಸಿದ ಬಳೆ ಹೊಡೆದೋದ್ವಲ್ಲ ಅಂತ ನಂಗೆ ಬೇಜಾರಾಗ್ತೈತೆ. ನಾನು ಬಳೆ ತೊಟ್ಕೊಬೋದು, ಬಟ್ ಅವ್ನು ತೊಡಿಸಿದ್ನಲ್ಲ ಪ್ರೀತಿ, ಅವ್ನ ನೆನಪಿಗೋಸ್ಕರ ನಾನು ಹಂಗೆ ಮಡಿಕೊಂಡಿದ್ದೀನಿ ಬಳೆನ. ಅವ್ನು ತೊಡಿಸಿರೋ ಬಳೆ ಒಂದು ಬಳೆನೂ ಒಡ್ಕೊಳ್ದಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಪ್ರೀತಿಯಿಂದ ತೊಡಿಸಿರೋ ಬಳೆ ಹೊಡೆದೋದ್ವಲ್ಲ ಅಂತ ನನಗೆ ತುಂಬ ಬೇಜಾರಾಯಿತು. ನನ್ನ ಮಗ ತೊಡಿಸಿರೋ ಬಳೆ, ಅದು ಅಪರೂಪಕ್ಕೆ ಬಳೆ ತೊಡಿಸಿದ್ದ. ತುಂಬ ಅಂದರೆ ತುಂಬ ಬೇಜಾರಾಯಿತು. ಆಮೇಲೆ ಕೈ ಬೇರೆ ಸಖತ್ತು ಎಲ್ಲ ಕುಯ್ಕೊಂಡಂಗೆ ಆಗ್ಬಿಟ್ಟೈತೆ. ಸಿಕ್ಕಾಪಟ್ಟೆ ರಕ್ತ ಹೋಯ್ತು ನನಗೆ. ಹಾಗಾಗಿ ಅದೊಂದು ನನಗೆ ಕೈ ಎಲ್ಲಿ ಊದ್ಕೊಂಬಿಡುತ್ತೋ ಅಂತ ಭಯ. ಯಾಕಂದರೆ ರಕ್ತ ಬೇರೆ ಹೋಗೈತಲ್ವ, ಸ್ವಲ್ಪ ಮಾರ್ಕ್ ಆಗೈತೆ ಕೈಯೆಲ್ಲ. ಹಾಗಾಗಿ ನಾನು ತೋರಿಸಿದ್ದೀನಿ ವೀಡಿಯೋದಲ್ಲಿ, ಮಾರ್ಕ್ ಆಗೈತೆ ಕೈಯೆಲ್ಲ. ಅದಕ್ಕೋಸ್ಕರ ಎಲ್ಲಿ ರಕ್ತ ಎಲ್ಲ ಬಂದೈತಲ್ವ, ಅದಕ್ಕೋಸ್ಕರ ಎಲ್ಲಿ ಊದ್ಕೊಂಬಿಡುತ್ತೋ
ಮತ್ತು ನನಗೆ ನೀರಾಗ ಆಡಿ ರೂಢಿ ಇರಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ನಾನು ಹೋಟ್ಲು ಕೆಲಸ ಮಾಡ್ಬೇಕಾದ್ರೆ ನೀರಾಗೆ ಕೆಲಸ ಮಾಡ್ತಿದ್ದೆ. ಆವಾಗ ಸ್ವಲ್ಪ ನಾನು ಏನೋ ರೂಢಿ ಇತ್ತು. ಬಟ್ ಹೋಟ್ಲು ಬಿಟ್ಟು ಆಗಲೇ 2 ವರ್ಷ ಆಯ್ತಲ್ವ, ಹಂಗಾಗಿ ಈಗ ಮತ್ತೆ ನೀರಲ್ಲಿ ಆಡ್ತಿರ್ತೀನಲ್ವ, ಸ್ವಲ್ಪ ಯಾಕೋ ಎಡಗಾಲು ಕಿರುಬೇಳು ಸ್ವಲ್ಪ ಸೆಲ್ತಂಗೆ ಆಗ್ಬಿಟ್ಟೈತೆ. ಒಂದೇ ದಿವಸಕ್ಕೆ ಆ ಥರ ಆಗೈತೆ ನನಗೆ ನಿಜವಾಗ್ಲೂ. ನೀರಲ್ಲಿ ಕೆಲಸ ಮಾಡ್ತೀನಿ, ಈಗ ಮನೇಲೆಲ್ಲ ಮಾಡ್ತೀವಿ ಅಂದರೆ ಮನೇಲಿ ಜಾಸ್ತಿ ನೀರಾಗ ಆಡಲ್ಲ ನಾವು. ಅಲ್ಲಿ ಯಾವಾಗಲೂ ನೀರಾಗ ಆಡಲೇಬೇಕು, ಯಾಕಂದರೆ ಕ್ಯಾಂಟೀನ್ ಕೆಲಸ, ಪಾತ್ರೆ ತೊಳೆಯೋದು ಅವೆಲ್ಲ ಇದ್ದೇ ಇರ್ತೈತೆ. ಮತ್ತು ಊಟಕ್ಕೆ ಬರ್ತಿರ್ತಾರೆ, ಶಿಫ್ಟ್ ಐತಲ್ಲಿ 10 ಗಂಟೆಗೆ, 11 ಗಂಟೆಗೆ, ಮತ್ತು 12ವರೆಗೆ, 2 ಗಂಟೆಗೆಲ್ಲ ಶಿಫ್ಟ್ ಐತಲ್ಲಿ. ಹಂಗಾಗಿ ಆ ಶಿಫ್ಟ್ನವರೆಲ್ಲ ಬರ್ತಿರ್ತಾರಲ್ವ, ಅವೆಲ್ಲ ತೊಳಿತಾನೆ ಇರಬೇಕು. ಹಂಗಾಗಿ ನೀರು ಆಡ್ತೀನಿ. ಆ ನೀರಾಗ ಆಡೋದ್ರಿಂದ ಸ್ವಲ್ಪ ಕಿರುಬೇಳು ಶೆಲ್ತಂಗೆ ಆಗ್ಬಿಟ್ಟೈತೆ. ಅದಕ್ಕೇನು ಔಷಧಿ ಇಡಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡೋಣ ಅದಕ್ಕೇನು ಔಷಧಿ ಆಗುತ್ತೋ ಅದನ್ನಿಟ್ಟು ಸ್ವಲ್ಪ ಬೆಳ್ಳನ್ನ ವಾಸಿ ಮಾಡ್ಕೊತೀನಿ. ಹೆಬ್ಬೆಟ್ಟು ಬೇರೆ ಯಾಕೋ ಸ್ವಲ್ಪ ನೋಯ್ತಿತ್ತು ಕಾಲುಗಳ್ದು. ನನಗೆ ಈ ನೋವುಗಳೆಲ್ಲ ನನಗೇನು ಅನಿಸಲ್ಲ, ಯಾಕಂದರೆ ನಾನು ಕೆಲಸ ಮಾಡಿದ್ದೀನಿ ಕಂಪ್ನೀಲಿ. ನನಗೆ ಚೆನ್ನಾಗಿ ಅನುಭವ ಐತೆ, ಕಂಪ್ನಿ ಅನುಭವ ಚೆನ್ನಾಗೈತೆ. ಹಂಗಾಗಿ ನಾನು ಕೆಲಸ ಮಾಡಿದ್ದೀನಿ. ಕ್ಯಾಂಟೀನ್ ಕೆಲಸ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾಕಂದರೆ ನಾನು ಬೇರೆ ಕಡೆ ಎಲ್ಲ ವರ್ಕರಾಗಿ ಕೆಲಸ ಮಾಡಿದ್ದೀನಿ, ಗಾರ್ಮೆಂಟ್ಸಲ್ಲಿ ಮತ್ತು ಚೀಲದ ಫ್ಯಾಕ್ಟ್ರಿಲೆಲ್ಲ ನಾನು ಒಳಗಡೆ ಎಲ್ಪರು, ಟೈಲರಾಗಿ ಮಾಡಿದ್ದೀನಿ. ಆದರೆ ಕ್ಯಾಂಟೀನ್ ಕೆಲಸ ಇದೆ ಫಸ್ಟ್ ಅಲ್ವಾ, ಹಾಗಾಗಿ ನಮಗೆ ಯಾವ ಕೆಲಸ ಅಡ್ಜಸ್ಟ್ ಆಗುತ್ತೋ ಅದನ್ನು ಮಾಡ್ತಾ ಇರಬೇಕು. ಯಾಕಪ್ಪ ಅಂದರೆ ಜೀವನ ನಡಿಬೇಕಲ್ವ, ಮುಂದಕ್ಕೆ ಸಾಗ್ತಾ ಇರಬೇಕು ಜೀವನ. ಮನೇಲಿ ಕೂತ್ಕೊಂಡ್ರೆ ನಡೆಯಲ್ಲ. ಹಾಗಾಗಿ ಬೇಕು. ಈಗ ಅಪ್ಪಿ ಓದ್ತಾವನೆ, ಅಪ್ಪಿಗೆ ಓದಿಸ್ಬೇಕಲ್ವ, ಅದಕ್ಕೋಸ್ಕರ ಮನೆ ಮೇಂಟೆನೆನ್ಸ್ ಎಲ್ಲ ನಂದೇ. ಮನೆ ಬಾಡಿಗೆ ಕಟ್ಟಬೇಕು, ಮಗನ ಓದಿಸ್ಬೇಕು. ಇದು ಇನ್ನೂ 2 ವರ್ಷ ಕಷ್ಟಪಡಬೇಕು ನಾನು, ಇನ್ನೂ 2-3 ವರ್ಷ ಕಷ್ಟಪಡ್ತೀನಿ. ಯಾಕಪ್ಪ ಅಂದರೆ ನನ್ನ ಮಗ ಓದಿ ಅವನೊಂದು ನೆಲೆ ನಿಂತ್ಕೊಳ್ಳೋವರೆಗೂ ನಾನು ಕಷ್ಟಪಡಬೇಕು. ಮುಂದಿಂದು ದೇವ್ರಿಚ್ಛೆ. ನಾನು ಸ್ವಲ್ಪ ಆಧಾರ್ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗಿದ್ದೆ, ಅವ್ರು ಯಾಕೋ ಇವತ್ತು ಇಸ್ಕೊಂಡಿಲ್ಲ. ನಾಳೆ ಏನಾರು ಇಸ್ಕೊತಾರೇನೋ ಗೊತ್ತಿಲ್ಲ, ನಾಳೆ ಇಸ್ಕೊಬೋದು ಅವರು. ಹಾಗಾಗಿ ಕಂಪ್ನಿ ಚೆನ್ನಾಗೈತೆ. ಊಟ ತಿಂಡಿ ಎಲ್ಲ ಅಲ್ಲೇ. ನಾನೇನು ಮನೆಯಿಂದ ಏನು ಊಟ ಎಲ್ಲ ತಗೊಂಡೋಗಲ್ಲ. ಊಟ ತಿಂಡಿ ಎಲ್ಲ ಅವರೇ ಕೊಡ್ತಾರೆ. ಕಂಪ್ನಿನೂ ಚೆನ್ನಾಗೈತೆ, ಕೆಲಸ ಮಾಡೋಕ್ಕೆ ಪರವಾಗಿಲ್ಲ, ಮಾಡ್ಬೋದು. ಆದರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಯಾಕಪ್ಪ ಅಂದರೆ ನಾವಿನ್ನೂ ಹೊಸಬ್ರಲ್ವ, ಹಂಗಾಗಿ ಯಾರ್ಯಾರು ಹೆಂಗೆ ಇರ್ತಾರೋ ಗೊತ್ತಿಲ್ಲ ನಮಗೆ. ಅಂದರೆ ಜನಗಳೆಲ್ಲ ಒಳ್ಳೆಯವರು. ನಮ್ಮ ಒಂದು ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ನಾನು ಇಲ್ಲೇ ಹೋದ್ರೂ ಅಷ್ಟೇ, ಯಾರು ಏನಾನ ಅನ್ಕೋಬೋದು. ನನ್ನ ಕೆಲಸ ಆಯಿತು, ನಾನಾಯಿತು ಅಷ್ಟೇ. ನಾನು ಇನ್ನೊಬ್ರ ವಿಷಯಕ್ಕೆಲ್ಲ ತಲೆ ಹಾಕೋದು, ಮತ್ತು ಅವ್ರದ್ದು ಇವ್ರ ಹತ್ರ ಹೇಳೋದು, ಇವ್ರದ್ದು ಅವ್ರ ಹತ್ರ ಹೇಳೋದು ಮಾಡೋಕ್ಕೋಗಲ್ಲ. ನಂದು ಎಷ್ಟೈತೋ ನಾನು ಅಷ್ಟೇ ಕೆಲಸ ಮಾಡ್ಕೊಂಡು ಬರೋದು. ಯಾಕಂದರೆ ಎಲ್ಲ ಕಂಪ್ನಿಲೂ ಇದ್ದೇ ಇರ್ತಾರೆ ಆ ಥರ ಜನಗಳು, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಫ್ಯಾಕ್ಟ್ರಿಲಿ ಒಂದೊಂದು ಅನುಭವಗಳಾಗಬೇಕು ನಮಗೆ. ಹಾಗಾಗಿ ನೋಡಿ, ಇವಾಗೆಲ್ಲ ಬಟ್ಟೆ ಎಲ್ಲ ಮಡಚಿಕ್ಕಿ ಅಡುಗೆ ರೂಮಿಗೆ ಬಂದೆ. ಸ್ವಲ್ಪ ಅನ್ನ ಸಾಂಬಾರು ಐತೆ, ಅಕ್ಕಿ ಬೇರೆ ನೆನೆಸಿಟ್ಟಿದ್ದೀನಿ. ಬೆಳಗ್ಗೆ ದೋಸೆ ಮಾಡಿಕೊಟ್ಟು ಹೋಗೋಣ ಅಂತ. ಬೆಳಗ್ಗೆಗೂ ಜನರಲ್ಲಿ ಹೋಗ್ಬೇಕು ನಾನು. ಅದಕ್ಕೆ 8 ಗಂಟೆ ಅಷ್ಟೊತ್ತಿಗೆ ಅಲ್ಲಿರಬೇಕು. 7:50ಕ್ಕೆಲ್ಲ ಅಲ್ಲಿ ಒಳಗಡೆ ಇರಬೇಕು ನಾನು. ಹಾಗಾಗಿ ಜನರಲ್ಲಿ ಹೋಗ್ಬೇಕಲ್ವ, ಅದಕ್ಕೆ ಸ್ವಲ್ಪ ದೋಸೆ ಮಾಡೋಣ ಅಂದ್ಬಿಟ್ಟು ಈಗ ಅನ್ನ ಸಾರು ಐತೆ, ನೋಡಬೇಕು ಏನಾಗ್ತಿತ್ತು. ರಾಗಿ ಹಸಿಟ್ಟು ಬೇರೆ ಖಾಲಿ ಆಗಿಬಿಟ್ಟೈತೆ. ರಾಗಿ ಹಸಿಟ್ಟು ಹಾಕ್ಸೋಕ್ಕೆ ಆಗಿಲ್ಲ ಇನ್ನು ನಾನು. ಇವತ್ತು ನಾನು ಸ್ವಲ್ಪ ಇದನ್ನು ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೇ. ಯಾರೇನು ಅನ್ಕೊಂತೀರೋ ಗೊತ್ತಿಲ್ಲ. ಯಾಕಂದರೆ ಮನಸ್ಸಿನ ನೋವು ನನಗೆ ನಿಜವಾಗ್ಲೂ ಅದೊಂದು ನನಗೆ ತುಂಬ ಅಂದರೆ ತುಂಬ ನೋವಾಯಿತು. ಬಳೆ ಒಡೆದೋಗಿದ್ದು ಅದೊಂದು ನನಗೆ ಯಾಕೋ ನಾನು ಹೇಳ್ಕೋಬೇಕು ಅನ್ನಿಸ್ತು, ಹೇಳ್ಕೊಂಡೆ ಅಷ್ಟೇ. ಬೆಳಗ್ಗೆ ಎದ್ದು ಮತ್ತು ಮಾಮೂಲಿ ಜನರಲ್ಲಿಗೆ ಹೋಗಬೇಕು. ಅದಕ್ಕೇ ಎಲ್ಲ ಎದ್ದು ಎಲ್ಲ 4 ಗಂಟೆಗೆ ಎದ್ದು ಎಲ್ಲ ಮಾಡಬೇಕು ಕೆಲಸ. ಬೆಳಗ್ಗೆ ಶುಕ್ರವಾರ ಬೇರೆ, ವಾರ ಪೂಜೆ. ನಾನು ಡೈಲಿ ಬೆಳಗ್ಗೆ ದೀಪ ಹಚ್ಚೆ ಹೋಗೋದು. ನನಗೆ ಇಷ್ಟ. ನಾನು 3 ಗಂಟೆಗೆ ಎದ್ದೇಳ್ತೀನಿ, 3:30ಗೆ ಎದ್ದೇಳ್ತೀನಿ, 4 ಗಂಟೆಗೆ ಎದ್ದೇಳ್ತೀನಿ. ಹಂಗಾಗಿ ಈಗ ಮನೆ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಅದು ಏನು ಮಾಡಬೇಕೋ ಗೊತ್ತಿಲ್ಲ, ನೋಡಬೇಕು.